ಗುರುಜಿ ಹೇಳ್ತಾ ಇದ್ರಿ ನೀವು ಆ ಬಾಲಕನಿಗೆ ಪಾಪ ಆ ತರ ದುಸ್ಥಿತಿ ಬರುತ್ತೆ, ಅದು ತಾತ ಮಾಡಿದ ತಪ್ಪಿಗೆ ಮಗು ಅನುಭವಿಸುತ್ತೆ ಅಂತ ಹೇಳ್ತಾ ಇದ್ರಿ. ಜೊತೆಗೆ ಏನಾಯ್ತು ಮುಂದೆ ಆ ಹುಡುಗನ್ಗೆ? ಖಂಡಿತ ನೋಡಿ, ಇವತ್ತಿನ ದಿವಸ ಆಗ ಇವರ ಮಣ್ಣನ್ನು ತಗೊಂಡು ಹೋದ ತಕ್ಷಣ ಇವರು ಸೈರಿರ್ತಕ್ಕಂಥದ್ದು ಸಾಯಂಕಾಲ. ನಂಬುತ್ತಿರೋ ಬಿಡ್ತಿರೋ ಕಾರಲ್ಲಿ ಹೋಗಿದ್ದಾರೆ. ಎಷ್ಟು ವೇಗವಾಗಿ ಹೋಗಿದ್ದಾರೆ ಅಂದರೆ ಒಂದು 4 ಅವರಲ್ಲೋ 5 ಅವರಲ್ಲೋ ಸೇರಿಬಿಟ್ರು ಮಣ್ಣನ್ನು ತೊಗೊಂಡು ಹೋಗಿದ್ದಾರೆ. ಡಾಕ್ಟ್ರುಗಳೆಲ್ಲ ಬೈದಿದ್ದಾರೆ, ಏನು ತಲೆಗಿಲೆ ಕೆಟ್ಟಿದೆಯಾ, ಈ ಥರ ಆಗಿದ್ದು ಹಾಸ್ಪಿಟಲ್ ಸೇರಿಸಿದ್ರೆ ನಾವು ಆ ಪಸ್ಸಿಗೆ ಸಲ ಸರಿ ಮಾಡ್ತಾ ಇದ್ದೀವಿ, ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ, ಸಡನ್ನಾಗಿ ಹೀಗಾಗೋಯ್ತು ಅಂತ ಅಂತಾರೆ. ಮಖ ಊದ್ಕೊಂಡ್ಬಿಟ್ಟಿದ್ದಾರೆ. ಈ ಸಿದ್ಧರು ಯಾರೋ ಹೇಳಿದ್ರು ಅಂತ ಈ ಥರದ್ದೆಲ್ಲ ಇಟ್ಕೊಂಡ್ರೆ ನಮ್ಮನೆ ಯಾಕೆ ಕರ್ಕೊಂಡ್ಬಂದ್ರಿ, ಮಾಡೋ ಕೆಲಸವಿಲ್ಲ, ಈ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಿ ಆಚೆ ನಿಮ್ಮ ಪೇಷಂಟ್ನ ಅಂತ ಡಾಕ್ಟ್ರು ಬೈದುಬಿಟ್ರಂತೆ. ಆದರೂ ಹೊರಗಡೆ ಕರ್ಕೊಂಬಂದು ಹೊರಗಡೆ ಇರ್ತಕ್ಕಂಥ ಲಾನ್ನಲ್ಲಿ ಅಂದರೆ ಆ ಹುಲ್ಲು ಗಿಲ್ಲು ಇರೋ ಜಾಗದಲ್ಲಿ ಇವ್ನು ಕುಡಿಸ್ಕೊಂಡು ಆ ಮರಳನ್ನ ಪೂರ್ವಕ್ಕೆ ನಿಂತ್ಕೊಂಡು ಆ ಸಿದ್ಧರು ಹೇಳಿದಾಗ ಒಂದು ಮಂತ್ರವನ್ನು ಕೊಟ್ಟಿದ್ದಂತೆ, ಅದನ್ನು ಹಾಗೇ ಕ್ಲೀನಾಗಿ ತಲೆಗೆಲ್ಲ ಹಚ್ಚಿದಂತೆ. ನೋಡಿ, ಆ ಮರಳು ಆ ಹುತ್ತದ ಮಣ್ಣನ್ನು ಅದು ಹಾಕಿದ್ದಾರೆ. ಹಾಕಿದ ತಕ್ಷಣವೇ 1 ಅವರ್ 2 ಅವರ್ 3 ಅವರ್ಸ್ 4 ಅವರ್ಸ್ 4 ಗಂಟೆ ಅಂದರೆ 3.5 ಗಂಟೆ ಕಾಲ ಅಥವಾ 4ನೇ ಗಂಟೆ ಕಾಲಕ್ಕೆ ಎಲ್ಲ ಒಣಗೋಗಿದೆ. ಇದು ಸತ್ಯವಾಗಿ ನಡೆದಿದೆ. ನೀವುಗಳು ಇವತ್ತು ಸಿರ್ಲಘಟ್ಟಕ್ಕೆ ಹೋಗ್ಬೋದು. ಭಾಳ ವಿಶೇಷವಾಗಿರ್ತಕ್ಕಂಥ ನಾಗರಕ್ಕೆ ಒಂದು ಕಟ್ಟೆ ಕಟ್ಟಿಸಿದ್ದಾರೆ. ದೊಡ್ಡ ಹುತ್ತದ ಜಾಗ, ಜಾಸ್ತಿ ಏನಿಲ್ಲ, 1/2 ಎಕರೆ ಬರೀ ಹುತ್ತಗಳಿದೆ. ದೇವರು ಒಬ್ಬರೇ ನಮ್ಮನ್ನು ಕಾಪಾಡೋದು. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ನಾಗಪ್ಪನ ಹತ್ರ ಮಾತ್ರ ಆಟ ಆಡೋಕ್ಕೆ ಹೋಗಬೇಡಿ. ಇವತ್ತಿನ ಸಂಸ್ಕಾರನೂ ಅದನ್ನೇ ವಿಚಾರ ಹೇಳ್ತಾ ಇರೋದು. ಎಲ್ಲರೂ ಹೇಳ್ತಾ ಇದ್ದೀನಿ, ಜಗನ್ನಾಥ ದಾಸರ ಜಯಂತಿ ಇವತ್ತು. ಜಗನ್ನಾಥ ದಾಸರ ಜಯಂತಿ ಮತ್ತು ಆರಾಧನೆ ಅಂದರೆ ಅವ್ರು ಹುಟ್ಟಿದ್ದು ಹೋಗಿದ್ದು ಒಂದೇ ದಿವಸದ ಜಗನ್ನಾಥ ಜಯಂತಿ ಒಬ್ಬರೇ. ಇವತ್ತು ಉತ್ತರ ಪ್ರಾಂತದಲ್ಲಿ ಇವರು ಸಂತ ರಾಮದಾಸರ ಶಿಷ್ಯರಾಗಿದ್ದರು. ಬಹಳ ವಿಶೇಷವಾಗಿರ್ತಕ್ಕಂಥ ಜಗನ್ನಾಥ ರಾಮದಾಸರಂದರೆ ಆ ದಾಸ ಪದ. ಇದಕ್ಕೆ ಇವತ್ತಿನ ಸಂಸ್ಕಾರ ಇಲ್ಲ ಅಂದರೆ ದಾಸರಾಗಿರ್ತಕ್ಕಂಥವ್ರು ಆರಾಧನೆ ಆಗಲಿ ಅಥವಾ ಅವರ ವಿಶೇಷವಾಗಿರ್ತಕ್ಕಂಥ ಸಂತನ ಅನುಗ್ರಹ ಆಗಲಿ, ಇವರೆಲ್ಲ ಏನು ಮಾಡ್ತಾರೆ, ದಾಸರು ಹೋಗ್ತಾ ಇರ್ತಾರೆ. ಶಂಖ ಜಾಗಟೆ ಶಂಖನಾದವನ್ನು ಉದ್ಕೊಂಡು ಹಾಗೇ ಓದ್ತಾ ಇರ್ತಾರೆ. ಇಂಥವ್ರಿಗೆ ಏನು ಮಾಡಬೇಕು, ದಾಸಾನುದಾಸ ಭಗವಂತ ಅವ್ರ ಜೊತೆಗೆ ಭಿಕ್ಷಾ ಪಾತ್ರೆಯನ್ನು ಇಟ್ಕೊಂಡು ನಾರಾಯಣ ಹೋಗ್ತಾನಂತೆ. ಇಂಥ ಜಗನ್ನಾಥ ದಾಸರು ಇವತ್ತು ಆರಾಧನೆ ಮತ್ತು ಅವರ ಜಯಂತಿ ಎರಡೂ ಒಂದೇ ದಿವಸ ಬಿದ್ದಿರೋ ಏಕೈಕ ಮಹನೀಯ ವ್ಯಕ್ತಿ ಇವರೊಬ್ಬರೇ. ಅದಕ್ಕೆ ಅಂಥ ಒಂದು ಸಮಯಕ್ಕೆ ನಾವು ನೆನೆಸ್ಕೊಳ್ಳೋಕ್ಕೆ ಇವತ್ತು ಯಾರಾದರೂ ದಾಸರು ಏನಾದರೂ ಹೋಗ್ತಾ ಇದ್ದಾರೆ ಅಥವಾ ಜಾಗಟೆ ಶಂಕು ಇಟ್ಕೊಂಡು ಹೋಗೋ ದಾಸಪ್ಪ ಅಂತ ಹೋಗ್ತಾ ಇರ್ತಾರೆ, ಅವರೆಲ್ಲ ಇಂಥ ದೇವಸ್ಥಾನಗಳಿರ್ತಾರೆ. ಇಂಥವ್ರಿಗೆ ನೀವೇನು ಮಾಡಿ, ಒಂದು ಸ್ವಲ್ಪ ಒಂದು 3 ಹಿಡಿ ಅಕ್ಕಿ ಫಸ್ಟ್ ಕ್ಲಾಸ್ ಆಗಿ ಒಂದು ಕಾಣಿಕೆ ನಮಸ್ಕಾರ ಮಾಡ್ಕೊಳ್ಳಿ. ಖಂಡಿತ ದಾಸಾನುದಾಸವಾಗಿರ್ತಕ್ಕಂಥ ಅವರ ಕುಟುಂಬ ಜೀವನ ಚೆನ್ನಾಗಾದಾಗ ದಾಸಪ್ಪ ಶಂಖ ಜಾಗಟೆ ಊದ್ದೆ ಮನೆ ಬಿಟ್ಟು ಆಚೆ ಬರಲಂತೆ. ಅವರು ಪೂಜೆ ಮಾಡ್ತಕ್ಕಂಥದ್ದು ಶ್ರೀಮನ್ನಾರಾಯಣ ಜಗನ್ನಾಥ ಅಂತಾರೆ. ನಾಮವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ದಾಸಪ್ಪ. ಈ ದಾಸಯಿಗಳು ಯಾವತ್ತಿದ್ರೂ ಏನು ಪಾಲು ಬರುತ್ತೋ ಫಸ್ಟ್ ದೇವ್ರಿಗೆ ಅರ್ಪಿಸ್ಬಿಟ್ಟು ತದನಂತರ ಅವ್ರು ಸ್ವೀಕರಿಸ್ತಾರೆ. ಅದಕ್ಕೆ ನಾರಾಯಣ ಆ ರೂಪದಲ್ಲಿರೋದ್ರಿಂದ ಇವತ್ತು ಸ್ಮರಣೆ ಮಾಡ್ಕೊಳ್ಳಿ ಅನಂತ ನಾರಾಯಣನ. ಅದಕ್ಕೆ ಇನ್ನೇನು ಅನಂತ ಪದ್ಮನಾಭ ಹಬ್ಬ ಬೇರೆ ಹತ್ತಿರ ಬಂದ್ಬಿಡ್ತು, ನೀವೆಲ್ಲ ಸ್ಮರಣೆ ಮಾಡ್ಕೊಳ್ಳೋ ಅವಕಾಶ ಬಂತು. ಇನ್ನೇನು ಆ ಅನಂತ ಪದ್ಮನಾಭ ವ್ರತಕ್ಕೆ ಇಡೀ ಜಗತ್ತಲ್ಲಿ ಇದ್ದಿದ್ದು ಒಂದೇ ದೇವಸ್ಥಾನ. ಇವತ್ತು ಜಗತ್ ಪ್ರಸಿದ್ಧಿ ಆಗೋಗಿರ್ತಕ್ಕಂಥ 1.5 ಲಕ್ಷ ಕೋಟಿ ಭಾರತ ಸರ್ಕಾರದಲ್ಲ, ಇಡೀ ಜಗತ್ತಲ್ಲಿ ಇವತ್ತು ಮಹಾರಾಜರ ಆಸ್ಥಾನದಲ್ಲಿ ಆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಸಿಕ್ಕಿದೆ. ಅಂದರೆ ಇವತ್ತು ನಾವು ಏನು ಯೋಚನೆ ಮಾಡಬೇಕು ಅಂದರೆ, ಇಂಥ ಒಂದು ಭಾರತ ಎಷ್ಟು ಯಶಸ್ಸು ಕೀರ್ತಿ, ಎಷ್ಟು ಕೋಟ್ಯಾಧೀಶ್ವರರು ನಮ್ಮ ಭಾರತ ದೇಶ ಸಮೃದ್ಧಿಯಾಗಿರೋದು, ಇದನ್ನೆಲ್ಲ ಕದ್ಕೊಂಡು ಹಾಳು ಮುಡೆ ಮಕ್ಕಳು ಎಲ್ಲರೂ ಓದ್ಕೊಂಡು ಹೋಗ್ಬಿಟ್ರು. ಇವತ್ತು ನಮ್ಮಲ್ಲಿ ಉಳಿದಿರೋದೇನು ಸಂಸ್ಕಾರ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ದೇವರು ಎಷ್ಟೋ ವಿಧವಾದ ಗೊತ್ತಿಲ್ಲದೇನೆ ಇವತ್ತಿಗೂ ನಮ್ಮ ರಹಸ್ಯಗಳು ಎಷ್ಟೋ ಇದೆ. ನಾವು ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆ ಅಲ್ಲದೆ ಭಾರತದಷ್ಟು ಶ್ರೀಮಂತ ನಾಡು ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ. ಇದು ಸತ್ಯ. ಅಂಥ ಒಂದು ಸತ್ಯಕ್ಕೆ ನಾವು ಮಹಾಲಕ್ಷ್ಮಿ ನಮ್ಮ ಜೊತೆ ಇರ್ತಾಳೆ. ನಾರಾಯಣ ಸೇರೋ ಸಮಯ ಬಂತು. ದಾಸೆಯನ್ನು ಇವತ್ತು ಮರೀದೆ, ದಾಸಾನೋ ದಾಸ ಅಂತ ಹೇಳಿ ಆ ಭಿಕ್ಷೆಯನ್ನು ಹಾಕಿ ನಮಸ್ಕರಿಸಿ. ಹಾವಿನ ಕತೆ ಯಾವತ್ತಿದ್ರೂ ಹೇಳ್ತಾ ಇರ್ತೀನಿ, ಪ್ರತಿನಿತ್ಯ ಪ್ರತಿಕ್ಷಣ ಇನ್ನು ಮೇಲೆ ಹಾವಿನ ಕತೆ ಒಂದಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರ್ತೀನಿ. ದಿವ್ಯ ಅವ್ರ ಪಾಪ ಬೇಜಾರು ಮಾಡ್ಕೋಬೋದು. ವಿಶೇಷ ಅಂದರೆ ಹಾವು ಯಾವ್ಯಾವ ರೂಪ, ಯಾವ್ಯಾವ ರೀತಿ, ಏನೇನು, ಹೇಗೆಲ್ಲ ಹಾವನ್ನು ನೋಡಿದಾಗ ಎಂತೆಂಥ ದೋಷಗಳು, ಎಲ್ಲೆಲ್ಲಿ ರೀತಿಯಾಗಿ ಹಾವುಗಳನ್ನ, ಎಂಥ ಹಾವನ್ನು ಸಾಯಿಸಿದ್ರೆ ಯಾವ ರೀತಿ ಕಿವಿಡಾಗ್ತೀರಾ, ಕುರುಡಾಗ್ತೀರಾ, ಕಣ್ಣಿಲ್ದೇ ಇರ್ತೀರಾ, ಕೈಕಾಲು ಬಿದ್ದು ಹೋಗುತ್ತಾ, ಮಕ್ಕಳೇ ಹುಟ್ಟಲ್ವಾ, ಜೀವನದಲ್ಲಿ ಗಂಡ ಹೆಂಡತಿ ಸರಿಯಾಗಿ ಇರಲ್ವಾ, ಇದಕ್ಕೆಲ್ಲ ಒಂದೇ ರೂಪಕ ಸಾಕ್ಷಾತ್ ನಾಗಪ್ಪನ ಕತೆ. ಈ ನಾಗಪ್ಪನ ಕತೆ ನಾಗಶೇಷದಲ್ಲಿ ಶೇಷ ಭಾಗ ಉಳಿಸ್ಕೊಂಡೇ ಇರ್ತೀನಿ ಇದೇ ಬ್ರಹ್ಮಾಂಡದಲ್ಲಿ. ಇವತ್ತು ನಾವು ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನಿಜಕ್ಕೂ ನಾಗಪ್ಪನ ಒಂದು ಲೀಲೆ ಈ ಕಲಿಯುಗದಲ್ಲೂ ಹೀಗೆ ನಡೆದಿದೆ, ಅದು ನಿದರ್ಶನ ನಮ್ಮ ಕಣ್ಮುಂದೆನೇ ಇದೆ, ನಂಬಲೇಬೇಕು. ಎಂತಹ ಒಬ್ರು ನಾಸ್ತಿಕರು ಕೂಡ ನಂಬುವಂಥ ವಿಷಯ. ಹಾಗೆ ಜೊತೆಗೆ ಇವತ್ತು ಜಗನ್ನಾಥ ದಾಸರ ಜಯಂತಿ, ಜೊತೆಗೆ ಆರಾಧನೆ. ಹಾಗಾಗಿ ನಮ್ಮ ಮನೆ ಹತ್ರ ಸಿಗೋ ದಾಸಪ್ಪರಿಗೆ ಏನಾದರೂ ಕಾಣಿಕೆ ಮತ್ತು ಅಕ್ಕಿಯನ್ನ ಕೊಡಲೇಬೇಕು ಅಂತ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೀಗೆ ನಮ್ಮೆಲ್ಲರನ್ನ ಸನ್ಮಾರ್ಗದೆಡೆ ಸೆಳೀತಾ ಇರಬೇಕು ಅನ್ನೋದೇ ನಮ್ಮ ಆಶಯ. ಧನ್ಯವಾದಗಳು. ಖಂಡಿತ. ನಮಸ್ಕಾರ ವೀಕ್ಷಕರೇ, ಸರಿ ಹೊರಡೋ ಸಮಯ ಆಯಿತು.
ಮತ್ತೆ ನಾಳೆ ನಾಗಪ್ಪನ ಕತೆ ಗುರೂಜಿಯವರು ಮುಂದುವರಿಸ್ತಾರೆ ಅಂತ ಹೇಳ್ತಾ ನಾಳೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣವಾ? ಹೋಗ್ ಬರ್ತೀವಿ. ನಮಸ್ಕಾರ. ಗೋವಿಂದ ಗೋವಿಂದ.